ಎಲ್ಲರಿಗೂ ನಮಸ್ಕಾರ. ನಾವು ಪ್ರಜಾನಿಷ್ಠೆ ಎಂಬ ಪಾಠವನ್ನು ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ. ನನ್ನ ಹೆಸರು ಹರ್ಷಿತಾ, ನನ್ನ ಪಾತ್ರ ಶಾಂತಲಾದೇವಿ. ನನ್ನ ಹೆಸರು ಪುನೀತ್, ನಾನು ಮಾಡುತ್ತಿರುವ ಪಾಠ ರಾಜ. ನನ್ನ ಹೆಸರು ರುಚಿತಾ, ನಾನು ಮಾಡುತ್ತಿರುವ ಪಾತ್ರ ಗಾವಂಡ ಕೇತಮಲ್ಲ ನಾಯಕ. ನನ್ನ ಹೆಸರು ಪ್ರೀತಮ್, ನಾನು ಮಾಡುತ್ತಿರುವ ಪಾತ್ರ ಕಿಂಬೇಳ. ನನ್ನ ಹೆಸರು ಶಿವಪ್ರಸಾದ್, ನಾನು ಮಾಡುತ್ತಿರುವ ಪಾತ್ರ ಮುಂಬೇಳು. ನನ್ನ ಹೆಸರು ನಿರಂಜನ್, ನಾನು ಮಾಡುತ್ತಿರುವ ಪಾತ್ರ ವೀರಣ್ಣ. ನನ್ನ ಹೆಸರು ಸಂದೀಪ್, ನಾನು ಮಾಡುತ್ತಿರುವ ಪಾತ್ರ ಈರಣ್ಣ. ನನ್ನ ಹೆಸರು ಮಗನ್, ನಾನು ಮಾಡುತ್ತಿರುವ ಪಾತ್ರ ಸೈನಿಕ. ನನ್ನ ಹೆಸರು ನಿಖಿಲ್, ನಾನು ಮಾಡುತ್ತಿರುವ ಪಾತ್ರ ಸೈನಿಕ. ನನ್ನ ಹೆಸರು ಪುನೀತ್, ನಾನು ಮಾಡುತ್ತಿರುವ ಪಾತ್ರ ಉದಯಾದಿತ್ಯ. ನನ್ನ ಹೆಸರು ಕಾವ್ಯ, ನಾನು ಮಾಡುತ್ತಿರುವ ಪಾತ್ರ ಬೀರಣ್ಣನ ಹೆಂಡತಿ. ನನ್ನ ಹೆಸರು ಚಿತ್ರ, ನಾನು ಮಾಡುತ್ತಿರುವ ಪಾತ್ರ ಈರಣ್ಣನ ಹೆಂಡತಿ. ನನ್ನ ಹೆಸರು ಸಂಶ್ರೀ, ನಾನು ಮಾಡುತ್ತಿರುವ ಪಾತ್ರ ಪ್ರಜೆ. ನನ್ನ ಹೆಸರು ಸಂಜಯ್, ನಾನು ಮಾಡುತ್ತಿರುವ ಪಾತ್ರ ಪ್ರಜೆ. ನನ್ನ ಹೆಸರು ತೇಜಸ್, ನಾನು ಮಾಡುತ್ತಿರುವ ಪಾತ್ರ ಪ್ರಜೆ. ನನ್ನ ಹೆಸರು ಪವನ್, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿದಾರರು. ನನ್ನ ಹೆಸರು ಮನೋಜ್, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿದಾರ. ನನ್ನ ಹೆಸರು ಶಶಾಂಕ್, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿದಾರರು. ನನ್ನ ಹೆಸರು ರೋಹಿತ್, ನಾನು ಮಾಡುತ್ತಿರುವ ಪಾತ್ರ ಪಂಚಾಯಿತಿದಾರರು. ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜ ವಿಷ್ಣುವರ್ಧನ ಭೂಪಾಲನು ಚೋಳಮಂಡಲ ರಾಜನನ್ನು ಸೋಲಿಸಿದ್ದರಿಂದ ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲೆಂದು ಜಯಕಾರ ಹಾಕಿತು. ಆದರೆ ಹಲವು ಸೈನಿಕರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆಗ ಮಹಾರಾಜ ವಿಷ್ಣುವರ್ಧನರು ಈ ರೀತಿ ಬುದ್ಧಿವಾದ ಹೇಳಿದರು. ರಾಜಾದಿರಾಜ ರಾಜ ಮಾತಾಂಡ ಶ್ರೀ 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 ವಿಷ್ಣುವರ್ಧನ ಭೂಪಾಲ ಮಹಾರಾಜರು ಆಗಮಿಸುತ್ತಿದ್ದಾರೆ. ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿ ಲಭಿಸಿದರೂ ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಸರಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ತಲಕಾಡಿನವರೆಂದು ನಮ್ಮವರೆಂದು ಭಾವಿಸಿಕೊಳ್ಳಿ. ಅವರಲ್ಲಿ ಮನೋಭೀತಿಯನ್ನು ದೂರ ಮಾಡಿ 4 ದಿನಗಳ ನಂತರ ನಮ್ಮ ರಾಜಧಾನಿಗೆ ಹಿಂದಿರುಗೋಣ. ಆಗಲಿ ಮಹಾಪ್ರಭುಗಳೇ. ತಮ್ಮ ಇಚ್ಛೆಯಂತೆ ಆಗಲಿ ಮಹಾರಾಜರೇ. ಇತ್ತೆ ಶಾಂತಲಾದೇವಿ ಗಂಡುಡುಗೆಯನ್ನು ತೊಟ್ಟು ಯುವರಾಜಕುಮಾರ ಉದಯಾದಿತ್ಯನನ್ನು ಕರೆದುಕೊಂಡು ಜನರ ಕುಶಲೋಪಚಾರವನ್ನು ವಿವರಿಸಲು ಹೊರಟಳು. ಚೆನ್ನಾಗಿದೆ. ಯಾವ ಕಡೆ ಹೊರಟರು? ಬೆಳ್ಗೊಳ ಬಾಣವರ ನಾಡುಗಳನ್ನು ದಾಟಿ ತೆಂಗಿನ ಸೀಮೆಯ ಹಳ್ಳಿಯೊಂದರಲ್ಲಿ ಬಂದರು. ಮತ್ತೇನಾಯಿತು? ನೀನೇ ನೋಡು. ಇದು ಯಾವ ಹಳ್ಳಿ ಉದಯಾದಿತ್ಯ? ಇದು ತೆಂಗಿನ ಸೀಮೆಯ ಬನದಂಬನ ಹಳ್ಳಿ ತಾಯಿ. ಇಲ್ಲಿ ಯಾವುದೋ ದೇವಾಲಯವಿದ್ದಂತಿದೆ. ಇಲ್ಲಿ ಬನಶಂಕರಿ ಅಮ್ಮನ ದೇವಾಲಯವಿದೆ ತಾಯಿ. ಹಾಗಾದರೆ ದೇವಿಗೆ ನಮಸ್ಕರಿಸಿ ಹೋಗೋಣ ಬಾ. ಬನ್ನಿ ತಾಯಿ. ಉದಯಾದಿತ್ಯ, ಇಲ್ಲಿ ಯಾವುದೋ ಪಂಚಾಯಿತಿ ನಡೆಯುತ್ತಿರುವ ಹಾಗಿದೆ. ಯಾವುದೋ ಹಳ್ಳಿಯ ಜಗಳ ಇರಬಹುದು ತಾಯಿ. ಇಲ್ಲ ಉದಯಾದಿತ್ಯ, ನನಗೆ ಹಾಗೆನಿಸುತ್ತಿಲ್ಲ. ಬಾ, ಆ ಮರದ ಮೊರೆಯಲ್ಲಿ ನಿಂತು ನೋಡೋಣ. ಬನ್ನಿ ತಾಯಿ. ಎಷ್ಟೊತ್ತಾಯ್ತು, ಇನ್ನ ನಮ್ ಗೌಡ್ರು ಬರ್ಲೇ ಇಲ್ವಲ್ಲ? ಆಗೋ ಬಂದೇ ಬಿಟ್ಟರು. ನಮಸ್ಕಾರ, ಕುತ್ಕೊಳ್ಳಿ. ಏನ್ರಪ್ಪ ಎಲ್ಲ ಬಂದು ಸೇರಿದ್ದೀರೇನೋ? ಹೌದು ಗೌಡಪ್ಪ. ಏನ್ ದೈವದವ್ರು ಏನ್ ಹೇಳ್ತೀರ ಹೇಳ್ರಿ. ಏನ್ ತಾತ, ಏನು ವಿಚಾರ? ಹೇಳ್ತೀನಿ ಕುತ್ಕೊಳ್ಳಪ್ಪ. ಆಯ್ತು ತಾತ. ನೋಡಿ, ಬೀರಣ್ಣ ತನ್ನ ಮೂಡದಿಕ್ಕನಾಗಿರೋ ಹಳ್ಳಿ ಹೊಲನ 108 ಈರಣ್ಣ ಕೊಟ್ಟಿದ್ದ. 2 ವರ್ಷದಿಂದ ಕ್ರಯಕ್ಕೆ ತಗೊಂಡು ಉಳ್ಮೆ ಮಾಡೋವಾಗ ಆ ಹೊಲದಾಗ 1 ಕೊಪ್ಪರಿಗೆ ಬಂಗಾರ ಸಿಕ್ಕಿತ್ತು. ಅಲ್ಲೇ ತಗೊಂಬಂದ್ರ ಬಂಗಾರ. ಜನಕ್ಕೆ ಕೊಡತ್ತು ಜಾಸ್ತಿ ಐತೆ.
ಅಯ್ಯೋ ಸದ್ದು ಮಾತಾಡ್ಬೇಡ್ರಿ. ಇಲ್ಲೈತೆ ನೋಡ್ರಿ ಈ ಒನ್ನಿಗೆ ಈರಣ್ಣ ಪೂಜೆ ಮಾಡಿ ಬೀರಣ್ಣನ್ ತಂದ್ಕೊಟ್ಟಿದ್ದ ಅಲ್ವೇನಪ್ಪ ಬೀರಣ್ಣ? ಹೌದು ಗೌಡಪ್ಪ. ಹೊಲ ಮಾರಿದ ಮೇಲೆ ಹಣ ಕೊಟ್ಟ ಮೇಲೆ ಆ ನೆಲದ ಮೇಲೆ ನಮ್ಗೇನೈತಿ ಹಕ್ಕು? ಎಲ್ಲ ಹೊಲ ಕೊಂಡ್ಕೊಂಡು ನೋಡೇನೆ ತಾನೆ, ನೀವೇ ಹೇಳ್ರಪ್ಪ. ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಆ ಹೊಲದಲ್ಲಿ ಸಿಗುವ ಹೊನ್ನಿಗಲ್ಲ. ಹಾವನ್ನು ಬೀರಣ್ಣ ಬೇಕಾದ್ರೆ ನಿಮ್ಮ ಮನೆಯಾಗಿರೋ ಹೆಂಗಸರನ್ನ ಕೇಳು, ಅವರೇ ಸರಿ ಹೇಳು ಅಂತ ಹೇಳ್ತಾರೆ. ಅದೇಂಗಾಗ್ತದೀರಣ್ಣ? ತಂಬೂಲ ಉಗಿದ್ಮೇಲೆ ಮತ್ತೆ ಬಾಯಾಗಿಟ್ಕೊಳಕ್ಕಾಗ್ತದೇನೋ? ಅದೇಂಗದ ಕಣಮಿ? ನಾವು ಹಣ ಕೊಟ್ಟಿರುವುದು ಮಣ್ಣಿಗೆ ಹೊತ್ತು ಅದ್ರಲ್ಲಿ ಸಿಗೋ ಹೊನ್ನಿಗೆ ಅಲ್ಲ. ಸರಿಯಾಗಿ ಹೇಳ್ದೆ ಕಣಮ್ಮೆ. ಈ ಒಂದು ಬೀರಣ್ಣ ತಗೊಳ್ಳೋ ತರ ಉಪಕಾರ ಮಾಡಬೇಕು ದೈವದವರು. ಏನ್ರಪ್ಪ ದೈವದವರೆಲ್ಲ ಕೇಳಿಸ್ಕೊಂಡ್ರೇನೋ? ಏನ್ ಹೇಳ್ತಿದ್ ತೀರ್ಮಾನ? ನೀವೇ ಹೇಳಿ ಗೌಡಪ್ಪ. ಬೀರಣ್ಣ ನಿನ್ಗೆ ಇವನ್ ಬೇಡ್ವೇನಪ್ಪ? ನನ್ ಬೇಡ ಗೌಡಪ್ಪ. ಈರಣ್ಣ ನಿನಗೂ ಬೇಡ್ವೇನಪ್ಪ ಇವನ್ನ? ನನ್ ಕಡ ಖಂಡಿತ ಬೇಡ ಗೌಡಪ್ಪ. ಸರಿ, ನಿಮ್ಮಿಬ್ಬರಿಗೂ ಈ ಒಂದ್ ಬೇಡವಾದ್ರೆ ಇದನ್ನ ರಾಜ್ಯದ ಬೊಕ್ಕಸಕ್ಕೆ ಸೇರ್ಸೋಣ. ಸರಿನೇನ್ರಪ್ಪ ಈ ತೀರ್ಮಾನ? ನೀವೇ ಹೇಳೋದು ಮಾಡಿ ಗೌಡಪ್ಪ. ಸರಿ, ಈ ಒಂದನ್ನ ರಾಜ್ಯದ ಬೊಕ್ಕಸಕ್ಕೆ ಸೇರ್ಸೋಣ. ಕೂಡದು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲು ಸಾಧ್ಯವಿಲ್ಲ. ನೀವು ಯಾರೇ ಆಗಿರಲಿ ಈ ಒಂದು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ? ನೋಡಿ ತಾತ, ಇದು ಸಾಮ್ರಾಟರ ದುಡಿಮೆಯ ಫಲವಲ್ಲ, ಅವರ ಬೆವರಿನ ಫಲವೂ ಅಲ್ಲ. ಇದು ಪ್ರಜೆಗಳ ಬೆವರಿನ ಫಲ. ಹೌದು, ಈ ಒಂದು ಪ್ರಜೆಗಳಲ್ಲೇ. ಹಾಗಾದರೆ ಈ ಪ್ರಜೆಗಳೆಲ್ಲ ಇವರೆಲ್ಲ ಯಾರು ನನ್ನಪ್ಪ? ಶ್ರೀ ಹೊಯ್ಸಳೇಶ್ವರನ ಮಕ್ಕಳಲ್ಲವೇ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ಶ್ರೀ ನಾರಾಯಣನಂತಹ ಮಹಾರಾಜ, ಶ್ರೀ ಲಕ್ಷ್ಮಿಯಂತಹ ಮಹಾರಾಣಿ ಇರುವವರೆಗೂ ನಮ್ಮೂರಿಗೆ ಹಣಕ್ಕೇನು ಕೊರತೆ? ನಾವೊಂದರ್ಥದಲ್ಲಿ ತೃಪ್ತರು. ನಮ್ಮೂರಿಗೆ ಈಗ ಏನೂ ಬೇಡ. ನಮಗೇನಾದರೂ ಬೇಕಾದರೆ ನಾವೇ ನೋಡಿಕೊಳ್ಳುತ್ತೇವೆ. ಇದು ದೊರೆಯ ಹಣ, ದೊರೆಯ ಕ್ಷೇಮಕ್ಕಾಗಿಯೇ ಮೀಸಲು. ಅಣ್ಣಗಳಿರ, ಅಕ್ಕಂದಿರ, ನಿಮ್ಮಂತಹ ಈ ಪ್ರಜೆಗಳನ್ನು ಪಡೆದ ಆ ರಾಜನು ಎಷ್ಟು ಪುಣ್ಯವಂತನೋ ಇರಬಹುದು. ಅಂತಹ ಮಹಾರಾಜ ಮಹಾರಾಣಿಯರನ್ನು ಪಡೆದ ನಾವು ಸಹ ಪುಣ್ಯವಂತರು. ಅಣ್ಣಗಳಿರ, ಅಕ್ಕಗಳಿರ, ಇವರು ಯಾರೆಂದು ತಿಳಿದೀರಿ? ನಿಮ್ಮೆಲ್ಲರ ಭಾಗ್ಯ ದೇವತೆ ಶಾಂತಲಾದೇವಿ ಗಂಡು ಹುಡುಗಿಯ ರೂಪದಲ್ಲಿದ್ದರಿಂದ ತಾವು ಗುರುತಿಸಲು ಸಾಧ್ಯವಾಗಲಿಲ್ಲ. ಬೇಕಾದರೆ ನೀವೇ ನೋಡಿ. ಅಮ್ಮ ಮಹಾತಾಯಿ. ಇಲ್ಲಿ